ಬೆಳಿಗ್ಗೆ 5:15ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಡಿಂಪು ಅಮ್ಮ ನನಗೆ ಐಡಿಯಾ ಕೇಳಿ ನನ್ನ ಹತ್ರನೇ ವಿಡಿಯೋ ಮಾಡಿಸ್ಕೊಂಡ್ಬಿಟ್ಟ. ನಾನೇನೋ ಗಿಡಕ್ಕೆ ನೀರು ಹಾಕೋಣ ಅಂತ ನಿಂತಿದ್ರೆ ನನ್ನ ಹತ್ರ ಪೈಪ್ ಕಸ್ಕೊಂಡು ರೀಲ್ಸ್ ಮಾಡಿಸ್ಕೊಂಡ್ಬಿಟ್ಟ. ಒಳಗೋಗಿ ರೆಡಿಯಾಗಿ ಸನ್ರೈಸ್ ನೋಡ್ಕೊಂಡು ಬೆಚ್ಚಗಾಗಿ ಸ್ವಲ್ಪ ಸಿನಿಮ್ಯಾಟಿಕ್ ಶೂಟ್ಸನ್ನು ಮಾಡಿಸ್ಕೊಂಡ್ಬಿಟ್ಟೆ. ಮನೆ ಬಿಟ್ಟು ಒಂದು ತಾಸಲ್ಲಿ ತುಮಕೂರಿಗೆ ಹೋಗೋಣ ಅಂದ್ಕೊಂಡ್ರೆ ಡಿಂಪು ಮಾಮ ಮತ್ತೆ ಮಧ್ಯಕ್ಕೆ ನಿಲ್ಲಿಸಿ ವೀಡಿಯೋ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಿದ್ದೆ. ಹಾಗೆ ಮುಂದೆ ಹೋಗ್ತಾ ಸಾಂಸ್ಕೃತಿಕ ಹಾಡುಗಳನ್ನು ಕೇಳಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಹೋಟೆಲ್ ಆನಂದ್ ಖುಷಿ ಜನಸಾಗರ ನೋಡಿಬಿಟ್ಟು ಅಲ್ಲಿಂದ ವಾಪಸ್ ಹೋದ್ವಿ. ಅಲ್ಲಿ ರೂಟ್ ನೋಡೋಕ್ಕೆ ಬರಲಿಲ್ಲ ಅಂತ ಡಿಂಪು ಅಮ್ಮ ಹೇಳ್ಕೊಂಡೋಗಿ ಕೇಳ್ಕೊಂಬಂದ. ಕೊನೆಗೂ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಇಡ್ಲಿ ವಡೆ ಕಾಫಿ ಕುಡ್ಕೊಂಡು ಕಟ್ಟಿಗೆ ಬುಕ್ನಲ್ಲಿ ಬಂದಿದ್ದ ಬಿಲ್ ನೋಡಿ ಇಬ್ಬರು ಶೇಕ್ ಆಗೋಗ್ಬಿಟ್ವಿ. ಮತ್ತೆ ದಾರಿ ನೋಡೋಕ್ಕೆ ಬರಲಿಲ್ದಂಗಾಗಿ ಯಾವುದೋ ಬೇರೆಯವ್ರ ತೋಟಗೊಳಗೆ ಹೋಗ್ಬಿಟ್ವಿ. ಯಾರೋ ಒಳ್ಳೆ ಅಂಕಲ್ ಕೃಪೆಯಿಂದ ಆಂಜನೇಯ ಹತ್ರನೇ ಹೋಗಿ ಅಲ್ಲಿಂದ ದೇವ್ರು ತೋರಿಸಿದ ದಾರಿಯಲ್ಲಿ ಮುಂದೆ ಬಂದು ಫೈನಲಿ ಅಮಾನಿಕೆರೆ ಪಾರ್ಕ್ಗೆ ಬಂದ್ವಿ. ನನಗಂತ ಮಾಡಿಸಿದ ವೆಲ್ಕಮ್ ನೋಡಿ ನಾನಂತೂ ಖುಷಿಯಾಗ್ಬಿಟ್ಟೆ. ಪವರ್ ಬ್ಯಾಂಕ್ ಮತ್ತು ಚಾರ್ಜರ್ ತಗೊಂಡು 4 ತಾಸು ಆಟಾಡ್ಕೊಂಡಿರೋ ಪ್ಲ್ಯಾನಲ್ಲಿ ಒಳಗೆ ಬಂದ್ವಿ. ನಾನು ವೀಡಿಯೋ ಮಾಡ್ಕೊಂಡಿದ್ದು ಮತ್ತೆ ಇನ್ಫ್ಲುಯೆನ್ಸರ್ ಮಾಮ ಬಂದು ರೀಲ್ಸ್ ಮಾಡಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ಟ. ಅಲ್ಲ, ಅರ್ಜೆಂಟ್ ಮಾಡಬೇಕು, ಆದರೆ ಈ ಲೆವೆಲ್ಗೂ ಅರ್ಜೆಂಟ್ ಮಾಡಬಾರ್ದು. ರೀಲ್ಸ್ಗೋಸ್ಕರ ಜೀವನೇ ಪಣಕ್ಕಿಟ್ಟು ಕೊನೆಗೂ ಡಿಂಪು ಮಾಮ ಕೆರೆಗೆ ಹೋಗೇ ಬಿಟ್ಟ. ಫೈನಲಿ ನಾನು ಕೆರೆಗಿಳಿಯೋ ಟೈಮ್ ಬಂದೇ ಬಿಡ್ತು. ಉತ್ತಮ ನೋಟಕ್ಕಾಗಿ ಕತ್ತನ್ನು ಅಥವಾ ಮೊಬೈಲನ್ನು ತಿರುಗಿಸಿ. ಅಲ್ಲೇ ಪಕ್ಕದಲ್ಲಿದ್ದ ಸ್ಪೀಡ್ ಬೋಟ್ ಹತ್ಕೊಂಡು ಹೋದ್ವಿ. ಫಸ್ಟಿಗೆಲ್ಲ ಚೆನ್ನಾಗೇ ಇತ್ತು, ಮಧ್ಯಕ್ಕಂತೂ ಅಣ್ಣ ಬರ್ರಿ ಅಲ್ಲಾಡ್ಸೋಕ್ಕೆ ಶುರು ಮಾಡಿಬಿಟ್ರು. ನಾನು ಮತ್ತು ಡಿಂಪು ಅಮ್ಮ ಮಾಡಿದ ಮಜಾ ನೀವೇ ನೋಡ್ರಿ. ಇವಾಗ ಪೆಡಲ್ ಬೋಟ್ ಇಬ್ಬರು ಭಾರಿ ಖುಷಿಯಾಗಿ ಬೋಟ್ ಒಳಗೆ ಹೋಗಿ ಕುಂತ್ಬಿಟ್ವಿ. ನಮಗೇನು ಗೊತ್ತಿತ್ತು ಮುಂದೇನಾಗುತ್ತೆ ಅಂತ. ರೋಡ್ ಮೇಲೆ ಸೈಕಲ್ ಹೊಡೆದು ಸಾಕಾಯ್ತು ಅಂತ ಕೆರೆ ಕಡೆ ಬಂದಿದ್ದೀವಿ. ಮುಂದೆ ಏನು ಕಾದೈತೆ ನೋಡ್ಬೇಕು. ತುಳಿದು 4 ದಿನದ ಲೆಗ್ಸ್ ವರ್ಕೌಟ್ 15 ನಿಮಿಷದಲ್ಲಿ ಆಗ್ಬಿಡ್ತು ಅನ್ನಿಸ್ತಿತ್ತು. ನಾವು ಇಳಿದ ತಕ್ಷಣ ಯಾರೋ ಕೋಲ್ ಹಿಡ್ಕೊಂಡು ನಮ್ಮ ಹತ್ರನೇ ಬರ್ತಾಯಿದ್ರು. 10 ಸೆಕೆಂಡಲ್ಲಿ ಹಾಕೊಂಡು ಮುಗಿಸೋ ಈ ಜಾಕೆಟನ್ನು ವೀಡಿಯೋಗೋಸ್ಕರ ಅರ್ಧ ಗಂಟೆ ಹಾಕೊಳ್ತಾ ನಿಂತುಬಿಟ್ಟಿದ್ದ ಡಿಂಪು ಮಾಮ ತುಂಬ ಹಠ ಮಾಡಿದ್ದಕ್ಕೆ ನಾನು ರೆಡಿಯಾಗಿ ಡಿಂಪು ಅಮ್ಮನ ಕಯಾಕಿಂಗಿಗೆ ಕರ್ಕೊಂಡು ಹೋಗೇ ಬಿಟ್ಟೆ. ಇನ್ನೂ ಇಲ್ಲಾಡೋ ಆಟಗಳೇ ಮುಗ್ದಿದ್ದಿಲ್ಲ. ಆಗಲೇ ನೆಕ್ಸ್ಟ್ ಲೊಕೇಶನ್ನಲ್ಲಿ ಆಡೋ ಆಟದ ಬಗ್ಗೆ ಡಿಸ್ಕಸ್ ಮಾಡ್ಕೊತ ನಿಂತಿದ್ದ. ಸೈಕಲ್ ಗ್ಯಾಪಲ್ಲಿ ನಾನು ಒಂದೆರಡು ಫೋಟೋಗಳು ತೆಗೆಸ್ಕೊಂಡೆ. ಎಲ್ಲಿಗೆ ಇವಾಗ ಜಿಪ್ಲೈನ್ ಹೊಸ ಬೆಳಕು ಲೆಟ್ಸ್ ಗೋ. ಏನೋ ಒಂಥರ ಮಜಾ.
ನಾನೇನೋ ಡಿಫ್ರೆಂಟ್ ಕೆಫೆ ನೋಡ್ಕೊತ ನಿಂತರೆ ಸೈಡಿಗೆ ಡಿಂಪು ಮಾಮ ಓಯ್ ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓನ್ ಮಾತಾ ಇದೀಯಾ. ಇನ್ಫ್ಲೂಯೆನ್ಸರ್ ಮಾಮ ತುಂಬ ಡೌನ್ ಟು ಅರ್ತ್ ಆಗಿ ಪ್ರತಿಯೊಬ್ಬರಿಗೂ ಬಗ್ಗೆ ಫಾಲೋ ಮಾಡೋಕೆ ಹೇಳ್ತಾ ಇದ್ರು. ಹೆಂಗೆ ಅನ್ನಿಸ್ತಾ ಇದೆ? 3 ಜನ ಬಂದರು. ಇನ್ನೇನು ನೆಕ್ಸ್ಟ್ ಲೊಕೇಶನ್ನು ಅರೇಂಜ್ ಆಗ್ತಾ ಇದೆ. ಎಸ್ಥೆಟಿಕ್ ಬಾತ್ರೂಮ್ ಒಳಗೆ ಫ್ರೆಶ್ ಆಗಿ ಬಂದಿದ್ದೀವಿ. ಡಿಂಪಮ್ಮ ಹೋಗಿ ವಾಚ್ಮ್ಯಾನ್ ಅಂಕಲ್ಗೆ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಜಾಗ ಹೇಳಿ ಅಂತ ಕೇಳಿದಾಗ ನಾವು ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಎಸ್ಮಾಲ್ ಕೊಟ್ಟು ಬಿಟ್ವಿ. ಯಾಕೋ ಈ ಮಾಲ್ ಒಳಗೆ ಜಾತ್ರೆ ಐಟಮ್ಗಳೇ ಜಾಸ್ತಿ ಇದ್ವು. ಈ ಮಾಲಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿರೋ ಬಾಟಲನ್ನು ನೋಡಿ. ಜಗತ್ತಲ್ಲಿ ತುಂಬ ಕೆಲವೇ ಜನರಿಗೆ ಸಿಗೋ ಅವಕಾಶ ಇವತ್ತು ನಮಗೆ ಸಿಕ್ತು. ಇನ್ಫ್ಲೂಯೆನ್ಸರ್ ಮಾಮಂಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂತ ಸೀದಾ ಮೆಕ್ಡೊನಾಲ್ಡ್ಸಿಂದ KFC ಮುಂದೆ ಬಂದು ನಿಂತ್ಕೊಂಡ್ವಿ. ಆರ್ಡರ್ ಮಾಡಿ ಕಾಯ್ಕೊಂಡು ಕುಂತಾಗ ವಾಚ್ ಕಳೆದೋಗಿದ್ದು ಗೊತ್ತಾಯಿತು. ಊಟ ಬಂದಮೇಲೆ ಇರೋದೆಲ್ಲ ತಿನ್ಬೇಕು ಅಂದ್ಕೊಂಡು ಹೊಸ ಜ್ಯೂಸನ್ನು ಟ್ರೈ ಮಾಡಿ ಆದಷ್ಟು ತಿಂದು ಮಿಕ್ಕಿದ್ದನ್ನೆಲ್ಲ ಕಟ್ಟಿಸ್ಕೊಂಡು ಗೇಮ್ ಆಡಿದ್ದು ಸಾಕಾಗಲಿಲ್ಲ ಅಂತೇಳಿ ಇನ್ನೊಂದು ಗೇಮ್ ಆಡಕ್ಕೆ ಹೊಂಟ್ವಿ. ಗೇಮ್ ಝೋನಲ್ಲಿರೋ ಎಲ್ಲ ಬೋರಿಂಗ್ ಗೇಮ್ಸ್ ನೋಡಿ ಎಲ್ಲದಕ್ಕಿಂತ ಬೋರಿಂಗ್ ಆಗಿರೋ ಸ್ನೂಕರ್ ಆಡೋದಕ್ಕೆ ಬಂದ್ವಿ. ಬೋರ್ಡ್ ಮೇಲಿರೋ ಏನನ್ನೂ ಕೈಯಿಂದ ಮುಟ್ಟದೆ ಒಂಚೂರು ಫಿಕ್ಸಿಂಗ್ ಮಾಡಲಿಲ್ಲ. ನಂಗೆ ಫಸ್ಟ್ ಟ್ರೈಯಲ್ಲೇ ಹೊಡೆದ್ಬಿಟ್ಟೆ. ಡಿಂಪಮ್ಮ ಮುಂಚೆ ಆಫೀಸಲ್ಲಿ ಆಡಿದ್ದೀನಿ, ಇವಾಗೂ ನನಗೆ ಆಡ್ತೀನಿ ಅಂತ ಹೇಳಿ ಹೋಗಿ ಕೈ ಹಿಡ್ಕಿಸ್ಕೊಂಡು ಬಂದು ಬ್ಲಡ್ ಚಿಪ್ಕೊಂತ ಸೈಡಿಗೆ ನಿಂತಿದ್ದ. ಹೊರಗೆ ಹೋಗೋಕ್ಕೂ ಮುಂಚೆ ಟರ್ಕಿಶ್ ಐಸ್ ಕ್ರೀಮನ್ನು ಯಾವುದೋ ಅಕ್ಕಂಗೆ ಸರಿಯಾಗಿ ಆಟ ಆಡಿಸ್ತಿದ್ದನ್ನು ನೋಡಿ ಮಜಾನೇ ಬಂದ್ಬಿಡ್ತು. ಇನ್ಫ್ಲೂಯೆನ್ಸರ್ ಮಾಮ ಎದ್ದು 8 ತಾಸು ಆದಮೇಲೆ ಇವಾಗ ಆಫೀಸಿಗೆ ನೆನಪಾಗಿ ಯಾರಿಗೋ ತನ್ನ ಕೆಲಸನ ಆಗ್ತಿದ್ದ. ಹೀಗೆ ಬಿಟ್ಟರೆ ಬರಲ್ಲ ಅಂತ ಗೊತ್ತಾಗಿ ಇನ್ಫ್ಲೂಯೆನ್ಸರ್ ಮಾಮನ ಹತ್ತಿಸ್ಕೊಂಡು ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ. ಹೋಗೋಕ್ಕೂ ಮುಂಚೆ ಒಂದು ಸರಿ ವಾಚ್ ಸಿಗುತ್ತಾ ಅಂತ ಟ್ರೈ ಮಾಡೋದಕ್ಕೆ ಅಲ್ಲಿಗೆ ಬಂದಿದ್ದೆ. ಇಲ್ಲಿ ನೋಡಿದ್ರೆ ನನಗೆ ಇವಾಗ ಗೊತ್ತಾಯಿತು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕನಸು ನನಸಾಯಿತು ಅಂತ. ಈ ವಾಚ್ಮ್ಯಾನ್ ಅಂಕಲಿಂದ ಇವತ್ತು ನನಗೆ ನನ್ನ ವಾಚ್ ವಾಪಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸುಶೀಲ ಮತ್ತು ಸುಸಂಸ್ಕೃತವಾಗಿ ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಇಬ್ಬರು ಬಂದ್ವಿ. ಹಳೆ ಚಾಳಿ ಬಿಡೋಕ್ಕಾಗದೆ ಮತ್ತೆ ಡಿಂಪು ಮಾಮ ತೋಟಕ್ಕೆ ನುಗ್ಗಿಬಿಟ್ಟಿದ್ದ. ಕೊನೆಗೂ ನಾನು ನಿಮಗೆ ಅಷ್ಟೊತ್ತಿಂದ ಕಾಯಿಸಿದ ಲೊಕೇಶನ್ಗೆ ಬಂದೇ ಬಿಟ್ವಿ. ವೆಲ್ಕಮ್ ಟು ದ ಲೇಕ್ ವೇವ್ ಗೋಕಾರ್ಟಿಂಗ್. ನಾನು ಡಿಂಪು ಮಾಮ ಇವಾಗ ಇದೇ ಕಾರಲ್ಲಿ ಟ್ರ್ಯಾಕ್ ಮೇಲೆ ಹೋಗ್ತೀವಿ. ವಿಡಿಯೋ ಚೆನ್ನಾಗಿ ಬರಲಿ ಅಂತ ನಾನು ಮತ್ತು ಇನ್ಫ್ಲುಯೆನ್ಸರ್ ಮಾಮ ಹೆವಿ ಡೆಡಿಕೇಶನ್ ಹಾಕಿ ಡ್ರೆಸ್ಸನ್ನು ಚೇಂಜ್ ಮಾಡಿಬಿಟ್ವಿ. ಉತ್ತಮ ನೋಟಕ್ಕಾಗಿ ಕತ್ತನ್ನು ಅಥವಾ ಮೊಬೈಲನ್ನು ತಿರುಗಿಸಿ. ಡಿಂಪು ಮಾಮನು ಒಂದು ಶೂಟ್ ಮುಗಿಸ್ಕೊಂಡ್ಮೇಲೆ ಇಬ್ಬರು ಒಂದು ರೈಡ್ ಹೋಗಿ ಬಂದ್ವಿ. ಸೈಡಿಗೆ ಬಂದು ಟೈಮ್ ನೋಡಿದಾಗೆ ಗೊತ್ತಾಯಿತು ನಾವು ಎದ್ದಾಗಲೇ 13 ತಾಸು ಆಯಿತು ಅಂತ. ನಿದ್ದೆ ಇಲ್ದಂಗೆ ಡಿಂಪು ಮಾಮ ಹೆಂಗೆಂಗೋ ವೀಡಿಯೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಅಲ್ಲೇ ಕೆಫೆ ಇದೆ ಅನ್ನೋದನ್ನ ನೋಡಿ ನಾನೊಂದು ಬಾಟ್ಲು ನೀರು ಪೆಪ್ಸಿ ತೊಗೊಂಡು ಹೋಗ್ತಾ ಇದ್ರೆ ಅಲ್ಲಿ ಡಿಂಪು ಮಾಮ ಆಗಲೇ ಬಾಗಿಲು ತಗೊಂಡು ಕಾಯ್ಕೊಂಡು ಕುಂತಿದ್ದ. ಒಳಗೋಗಿ ಕೊಡೋಣ ಅಷ್ಟರಲ್ಲಿ ಮಧ್ಯಾಹ್ನದ ಲಾವಾ ಕೇಕ್ ತಿನ್ನೋಕೆ ಶುರು ಮಾಡಿಬಿಟ್ಟಿದ್ದ. ಅದನ್ನೇ ತಿಂದು ಪೆಪ್ಸಿ ಕುಡಿದು ಕೆಂಗೇರಿ ಬ್ರಿಡ್ಜ್ ಕೆಳಗೆ ಬಂದುಬಿಟ್ಟಿದ್ವಿ. ಡಿಂಪು ಮಾಮಂದು ಹೊಟ್ಟೆ ಇನ್ನೂ ತುಂಬಲಿಲ್ಲ ಅಂತ ಇನ್ನೂ ಏನಾದರೂ ತಿನ್ನೋಕೆ ಅಲ್ಲೇ ಫುಡ್ ಸ್ಟ್ರೀಟ್ಗೆ ಕರ್ಕೊಂಡು ಬಂದ. ಎಲ್ಲ ಬಿಟ್ಟು ಅಲ್ಲೇ ರೋಡ್ ಸೈಡಲ್ಲಿ ಇಬ್ಬರು ಅರ್ಧ ಶೋರ್ಮ ತಿನ್ಕೊಂಡು ಮನೆಗೆ ಬಂದ್ವಿ. ಬಸ್ಸುವಂಟೋಗು ಶಿವನೇ ಬ್ಯಾಗು ಹಿಡಿ ಸೀದಾ ನಡಿ ಬೋರ್ಡು ನೋಡಿ ಬಸ್ಸು ಹಿಡಿ. ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ. ಮನೆಗೆ ಬಂದು ಮಧ್ಯಾಹ್ನ ಚಿಕನ್ ಪಾಪ್ಕಾರ್ನ್ನ ಬಿಸಿ ಮಾಡ್ಕೊಂಡು ನಿಂತೆ. ನಾನು ಎದ್ದು 17 ತಾಸು ಆಯ್ತಲ್ಲ ಅಂತ ಯೋಚಿಸ್ತಿದ್ದೆ. ಅಷ್ಟರಲ್ಲೇ ಈ ಜನುಮವೇ ದೊರಕಿದೆ ರುಚಿ ಸವಿಯ. ಟಾಟಾ.